ನಮಸ್ಕಾರ. ನಾನು ಜ್ಯೋತಿ ಹಿರನಗೌಡ ಬೆನ್ನಾಳಿ ಅಂತ, ಬಿಳಿಗೆಯವಳು. ನಾವು ಗಣೇಶ ಚತುರ್ಥಿಗೆ ಒಂದು ಹೊಸ ಥರ 7 ಕಪ್ ಸ್ವೀಟ್ ಅಂತ ಹೇಳಿ ನಿಮ್ಮೆಲ್ಲರಿಗೆ ತೋರಿಸ್ಕೊಡ್ಬೇಕಂತ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಇದರ ಅಳತೆಯಿಂದ 1 ಅಳತೆ ಕಡಲೆ ಹಿಟ್ಟು ತೊಗೋಬೇಕು. ಇದರ ಅಳತೆಯಿಂದ 2 ಕಪ್ ಸಕ್ಕರೆ ತೊಗೋಬೇಕು. ಇದರಿಂದ 1 ಕಪ್ ತುಪ್ಪ ತೊಗೋಬೇಕು. ಇದರಿಂದ 1 ಕೋಕೋನಟ್ ಕಾಯಿ ತುರಿ ತೊಗೋಬೇಕು. ಆನಂತರ 1 ಕಪ್ಪು ಹಾಲು ತೊಗೋಬೇಕು, ಏಲಕ್ಕಿ ಪುಡಿ, ಆಮೇಲೆ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ಗಾರ್ಡನಿಂಗ್ ಮಾಡಲಿಕ್ಕೆ ತೊಗೋಬೇಕು. ಇದನ್ನೆಲ್ಲ ಈಗ ನಾನು ನಿಮಗೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಒಂದು ಈ ಥರದ್ದು ನಾನ್ ಸ್ಟಿಕ್ ಪ್ಯಾನ್ ತೊಗೋಬೇಕು. ನಂತರ ಇದರಲ್ಲಿ ಕಡಲೆ ಹಿಟ್ಟು ತೊಗೋಬೇಕು. ನಂತರ ಹಾಲು ತೊಗೋಬೇಕು. ಸಣ್ಣ ನುರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಕಡಲೆ ಹಿಟ್ಟು ಗಂಟಾಗದೆ ರೀತಿಯಿಂದ ಇದನ್ನು ರೌಂಡ್ ಮಾಡ್ತಾ ಹೋಗಬೇಕು. ಫುಲ್ ಮೆಲ್ಟ್ ಆದ ತಕ್ಷಣ ಇದಕ್ಕೆ ಸಕ್ಕರೆ ಮಿಶ್ರಣ ಹಾಕಬೇಕು. ನಾನು 2 ಕಪ್ ಅಂದಿದೆ, ಆದರೆ ತುಂಬ ಜಾಸ್ತಿ ಅನಿಸಿದರೆ ನಿಮಗೆ ಸ್ವಲ್ಪ ಕಡಿಮೆನೇ ತೊಗೋಬೇಕು. ಇದನ್ನು ಸಕ್ಕರೆ ಕರಗೋವರೆಗೂ ಸಣ್ಣ ಉರಿಯಿಂದನೇ ತಿರುಗಿಸ್ತಾ ಹೋಗಬೇಕು. ನಂತರ ಇದಕ್ಕೆ ಕಾಯಿ ತುರಿ ಕೂಡ ಇವಾಗಲೇ ಹಾಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಕೋಬೇಕು. ನಂತರ ಇದಕ್ಕೆ ಕೈ ಬಿಡದಿರ ತಿರುತ್ತಾ ಇರಬೇಕು. ಇದು ನಿಮ್ಗೆ ಮಾಡೋಕ್ಕೆ ನಾನ್ ಸ್ಟಿಕ್ ಪ್ಯಾನ್ ಆದರೆ ಈಜಿ ಆಗುತ್ತೆ, ಅಂಟೋದಿಲ್ಲ. ನಂತರ ಇದಕ್ಕೆ ತುಪ್ಪ ಹಾಕಬೇಕು. ಸಣ್ಣ ಉರಿ ಮಾಡಿಕೊಂಡು ಇದನ್ನು ಸ್ವಲ್ಪ ತಿರುಗಿಸ್ತಾ ಹೋಗಬೇಕು. ಇಲ್ಲಾಂದರೆ ಇದು ಉದ್ದಾಗಿರೋ ಚಮಚನೇ ತೊಗೊಂಡ್ರೆ ಒಳ್ಳೇದಂತೀನಿ. ಯಾಕಂದರೆ ಇದು ಸಿಡಿಯೋ ಚಾನ್ಸಸ್ ಇರುತ್ತೆ, ತುಂಬ ಉರಿ ಬರುತ್ತೆ ಸಿಡಿದ್ರೆ. ಹಾಗಾಗಿ ಸ್ವಲ್ಪ ಉದ್ದ ಚಮಚದಿಂದ ಹಿಂಗೆ ಕೈ ಆಡಿಸ್ತಾ ಇರಬೇಕು. ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕೋಬೇಕು. ಪ್ಯಾನ್ ಬಿಟ್ಕೊಳ್ಳೋವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು, ಬಿಡಬಾರ್ದು. ಆದರೆ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ಇದು ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ, ಪ್ಯಾನ್ನ ಗಟ್ಟಿಯಾಗಿ ಬರಬೇಕು. ಅತಿ ಗಟ್ಟಿ ಆದ್ರೂ ಸ್ವಲ್ಪ ವಡೆ ಪುಡಿ ಪುಡಿಯಾಗಿ ಬರುತ್ತೆ. ಅತಿ ಲೋ ಇದು ಇಟ್ಕೊಂಡ್ರೂ ಅದು ಜಲ್ಲಿ ಟೈಪ್ ಆಗುತ್ತೆ. ಸೊ ಹಂಗಾಗಿ ಅದ್ರ ಹದ ಬರೋವರೆಗೂ ಕೈ ಆಡಿಸ್ತಾ ಹೋಗಬೇಕು. ತನ್ನ ಟೈಮಿಗೆ ತಾನು ಬಿಟ್ಕೊಳ್ತಾ ಹೋಗುತ್ತೆ. ಅದು ಒಂದು ತಟ್ಟೆಗೆ ಆಯಿಲ್ ಹಚ್ಕೊಂಡು ಬರಬೇಕು. ನೋಡಿ, ಅದು ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆಯಲ್ಲ, ಸರಿ. ಈ ಥರ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಅಂದರೆ ಅದು ರೆಡಿ ಆಗ್ತಾ ಇದೆ ಅಂತ ಅರ್ಥ. ತುಂಬ ಸಾಫ್ಟಾಗಿ ಬರುತ್ತೆ, ಇದು ಶೈನಿಂಗ್ ಆಗಿರುತ್ತೆ. ಬಾಯಲ್ಲಿಟ್ಟರೆ ಕರಗಬೇಕು, ಆ ರೀತಿ ಬರುತ್ತೆ ಇದು. ನಂತರ ಸ್ವಲ್ಪ ಗಟ್ಟಿನೇ ಆಗಬೇಕು ಇದು. ಇದನ್ನು ಸ್ವಲ್ಪ ಉರಿ ಸಣ್ಣಗೆ ಇಟ್ಕೊಂಡು ಒಂದು ತಟ್ಟೆ, ಈ ಥರದ್ದು ಒಂದು ತಟ್ಟೆ ತೊಗೊಂಡು ಇದಕ್ಕೆ ತುಪ್ಪ ಸವರಬೇಕು. ಚೆನ್ನಾಗಿ ತುಪ್ಪ ಸವರ್ಬಿಟ್ಟು ನಂತರ ಇದು ಕುದೀತಾ ಇರೋ ಈ ಕಡಾಯಲ್ಲಿರೋ ಈ ಪದಾರ್ಥನ ಬಾಂಡಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬಿಟ್ಕೊತಾ ಇದೆ, ಇದೆಲ್ಲ ರೆಡಿ ಆಗಿದೆ ಅಂತ ಅರ್ಥ. ಇದನ್ನ ತಗೊಂಡು ಇವಾಗ ಈ ತಟ್ಟೆಗೆ ಹಾಕೋಬೇಕು.
ಇದನ್ನು ಅರ್ಧ ಗಂಟೆವರೆಗೂ ಡ್ರೈ ಆಗೋಕ್ಕೆ ಬಿಡಬೇಕು. ನಂತರ ಒಂದು ನೈಫ್ ತೊಗೊಂಡು ಇದನ್ನು ಸ್ಲೈಸಸ್ ಮಾಡಿದರೆ ಅದು 7 ಕಪ್ ಸ್ವೀಟ್ ರೆಡಿ ಆಗುತ್ತೆ. ಅರ್ಧ ಗಂಟೆ ತನಿಯಾಗಿ ಬಿಟ್ಟ ನಂತರ ಇದಕ್ಕೆ ಯಾಕೆ 7 ಕಪ್ ಸ್ವೀಟ್ ಅಂತ ಇದಕ್ಕೆ ಹೆಸರು ಬಂತಂತಂದರೆ, ಇದರಲ್ಲಿ ನಾವು 1 ಕಪ್ಪು ಕಡಲೆ ಹಿಟ್ಟು ತೊಗೊಂಡಿರ್ತೀವಿ, ಆಮೇಲೆ 2 ಕಪ್ ಸಕ್ಕರೆ ತೊಗೋಬೇಕು ಒಂದೇ ಅಳತೆಯಲ್ಲಿ, ಆಮೇಲೆ 1 ಕಪ್ಪು ಕಾಯಿ ತುರಿ, ಅದನ್ನು ಮೇಲೆ ಕಪ್ಪು ಭಾಗವನ್ನು ತೆಗೆದು ಓನ್ಲಿ ವೈಟ್ ಕಪ್ ಕೊಬ್ಬರಿ ಪುಡಿಯನ್ನು ತೊಗೋಬೇಕು, ಹಸಿ ಕಾಯಿ ತುರಿ, ಆಮೇಲೆ 1 ಕಪ್ ತುಪ್ಪ, ಆಮೇಲೆ 1 ಕಪ್ ಹಾಲಿನಿಂದ ಇದನ್ನು ಚೆನ್ನಾಗಿ ಅಷ್ಟು ಸಮ್ಮಿಶ್ರಣವಾಗಿ ಇದನ್ನು ಕುದಿಸಿ, ಆಮೇಲೆ ಇದಕ್ಕೆ ತಟ್ಟೆಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡ್ಬಿಟ್ಟು ಇದನ್ನು ಹಾಕಿದರೆ ಇದು ಹಾಫ್ ಆನ್ ಅವರ್ ಬಿಟ್ಟ ನಂತರ ಅದನ್ನು ಸ್ಲೈಸಸ್ ಮಾಡಬೇಕು. ಆನಂತರ ನಿಮಗೆ 7 ಕಪ್ ಸ್ವೀಟ್ ರೆಡಿ ಆಗುತ್ತೆ. ಈ ಥರ ಇದನ್ನು ನೈಫ್ನಿಂದ ಕಟ್ ಮಾಡ್ಕೋಬೇಕು. ನಂತರ ಇದನ್ನು ಒಂದು ಸರ್ವಿಂಗ್ ಪ್ಲೇಟಿಗೆ ಹಾಕಿ ಗಾರ್ಡನಿಂಗ್ ಮಾಡ್ಕೋಬೇಕು. ಆರಿದ ನಂತರ ಈ ಥರ ಸ್ಲೈಸಸ್ ರೆಡಿ ಆಗುತ್ತೆ. ಇದಕ್ಕೆ ನಿಮಗೆ ಇನ್ನೂ ಚೆನ್ನಾಗಿ ಕಾಣಬೇಕಂದ್ರೆ ಈ ಥರ ಡ್ರೈ ಫ್ರೂಟ್ಸನ್ನು ನೀವು ಡೆಕೋರೇಷನ್ ಮಾಡ್ಕೋಬೋದು, ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ. ಇದು ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಯಾಕಂದರೆ ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತು ಕೊಕೊನಟ್ ಇರುತ್ತೆ. ಸೊ ಹಂಗಾಗಿ ಇದರಲ್ಲಿ ತುಪ್ಪನೂ ಇರುತ್ತಲ್ಲ, ಸೊ ಮಕ್ಕಳಿಗೆ ಇದನ್ನು ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಇದು ವಿಶೇಷ ತಿಂಡಿ ಆಗಿರೋದ್ರಿಂದ ಪ್ರತಿ ವರ್ಷವೂ ಈ ಥರದ್ದು ಮೋದಕ, ಕಡುಬು, ಕುಚ್ಚುಗಡ್ಬು ಆ ಥರ ಎಲ್ಲ ಸ್ವೀಟ್ ಮಾಡ್ತೀವಿ. ಅದರಲ್ಲಿ ಇದು ಒಂಥರ 7 ಕಪ್ ಸ್ವೀಟ್ ಅಂತ ಹೇಳಿ ಈ ಥರ ಎಲ್ಲ ಮಾಡಿ ಗಣೇಶನಿಗೆ ಪ್ರಿಯವಾದ ಸ್ವೀಟನ್ನು ಮಾಡಿ ನಾವು ವರ್ಷಕ್ಕೊಮ್ಮೆ ಈ ಥರ ಹಬ್ಬವನ್ನು ಮನೆಯಲ್ಲಿ ನಾವೆಲ್ಲರೂ ಸೇರಿ ಸಂಭ್ರಮಿಸ್ತೀವಿ.